बेळगाव जिल्ह्यातील बैलहोंगल तालुक्यातील नेसर्गी गावामध्ये झालेल्या पिकांच्या नुकसानीची पाहणी शुक्रवारी भाजप नेत्यांनी केली। इरणगौडा मिसे पाटील यांच्या शेताला भेट दिलेल्या या प्रतिनिधी मंडळाने गाजर पिकाच्या नुकसानीबाबत शेतकऱ्यांकडून माहिती घेतली। यावेळी पहिल्यांदाच राज्य भाजप नेत्यांसोबत रमेश जारकीहोळी उपस्थित होते। विरोधी पक्षनेते आर अशोक, आमदार परिषद सदस्य सी.टी. रवी, एन. रविकुमार, खासदार रमेश जिगजिंगी यांच्या नेतृत्वाखालील पथकाने ही पाहणी केली। ಈ ರೀತಿ ಕರಿಗೆ ಹೋಗಿದೆ ಅಂತ ಹೇಳಿದ್ರು। ಆಮೇಲೆ ಸೋಯಾ ಮಳೆ ಬಂದು ಸೋಯಾ ಹೋಗಿದೆ, ಹುರುಳಿ ಹೋಗಿದೆ ಅಂತ ಹೇಳಿದ್ರು। ನೀವು ಅಸೆಸ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸಿದಿರಾ ಇಲ್ವಾ? ಶಾಂತಿಲೆ ಏನಾಗಿ ಸರ್, ನಮಗೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ತನಕ ಮಳೆ ಅಷ್ಟು ಸಪೋರ್ಟ್ ಕೊಡಲಿಲ್ಲ ಸರ್ ಪರಿಹಾರ ಕಳಿಸುವಂಗ। ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಳೆ ಆಯ್ತು ಸರ್, 22ರಿಂದ 29ನೇ ತಾರೀಕು ತನಕ। ಸೊ ನಾವೀಗ ಒಟ್ಟು 19,409 ಹೆಕ್ಟೇರ್ ಸೋಯಾಬೀನ್ ಟೋಟಲ್ ಏರಿಯಾನ ಈಗ ಕಳಿಸ್ತಾ ಇದ್ದೀವಿ, ಐಡೆಂಟಿಫೈ ಮಾಡಿ ನಿನ್ನೆ ಕಳಿಸಿದ್ದೀವಿ। ಅದರಲ್ಲಿ ಅಂದಾಜು ಮಾಡಿದಿರಾ ಇಲ್ಲ ಭೇಟಿ ಮಾಡಿದಿರಾ? ಯಾರನ್ನ ಟೀಮ್ ಮಾಡಿದಿರಾ? ಟೀಮ್ ಮಾಡಿದ್ವಿ ಸರ್, ಜಂಟಿ ಸಮೀಕ್ಷೆ ಮಾಡಿದ್ವಿ ಸರ್। 19,000 ಹೆಕ್ಟೇರನ್ನ ನಾವು ಈಗ ಪರಿಹಾರಕ್ಕೆ ಸ್ಪಾಟ್ ಅಲ್ಲಿ ಹೋಗಿ ಆಪ್ ಇಟ್ಕೊಂಡು ಅದು ಮಾಡಿದಿರಾ ಇಲ್ಲ ಸುಮ್ಮನೆ ಹಾಗೆ ಜನರಲ್ ಆಗಿ ಬೆಳೆ ಸಮೀಕ್ಷೆ? ಕ್ಯಾರೆಟ್ ಎಲ್ಲ ಒಬ್ಬ ರೈತ ನಿಲ್ಸಿ ಅಲ್ಲ ಒಂದೇ ನಿಮಿಷ ಚೆಕ್ ಮಾಡುವ। ಇದೇನು 15 ತಿಂಗಳದಾಗ ನೀವು ಎಲ್ಲ ರೈತರಿಗೂ ಪೇಮೆಂಟ್ ಮಾಡಿದ್ರಿ ಸರ್। ಇಲ್ಲಿ ತನಕನೂ ಈಗ ಮಳೆ ಬೆಳೆ ಹಾನಿ ₹1 ಶೇಂಗಾ ಇದೆ ಸರ್। ನೀವೇ ಮಾಡ್ಕೊಂಡ್ಬಿಡಿ, ನೀವು ಮಾಡ್ಕೊಂಡ್ಬಿಡಿ, ನಾವು ಆಮೇಲೆ ಮಾಡ್ತೀವಿ। ಅಲ್ಲ ಇಲ್ಲೊಂದು ಪ್ಲಾಟ್ ಅದಲ್ಲ, ಅಲ್ಲಿ ಕ್ಯಾರೆಟ್ ಅದ, ಸೋಯಾಬೀನ್ ಇಲ್ಲ, ಸೋಯಾಬೀನ್ ಬರುತ್ತೆ ಸರ್, ಬರುತ್ತೆ ಕೇಳ್ರಿ, ಇಲ್ಲ ಇದ್ದಾನೆ ಸರ್, ಇದು ಕೇಳ್ರಿ ದೊಡ್ಡ ಸೈಡ್ ಮಾಡ್ತೇವೆ ಸರ್। ನೋಡಿ ಸರ್, ಅದರ ನೀರು ಹಿಡಿದು ಬರದೇ ಇಲ್ಲ, ಹೊಡೆದೋಗಿದೆ ನೋಡಿ, ಅದರ ನೀರು ಹಿಡಿತದಲ್ಲ। ಎಷ್ಟು ಇನ್ಕಮ್ ತೆಗಿತೀರಿ ಇದು ಗಜ್ಜರಿದು? ನೀವು ಹೇಳಿದ ಸಂಗತಿನೂ ಕೂಡ ಗಮನಕ್ಕೆ ಸರ್ಕಾರ ಸ್ಪಂದಿಸ್ತಾ ಇರೋದನ್ನು ಹೇಳಿದ್ದೀರಿ, विनोद कोलकार, KMM मराठी, बेळगाव।